ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿದ್ವಾಂಸರಿದ್ದಾರೆ. ಅನೇಕ ಸಾರ್ವಜನಿಕರು ಕೂಡ ಕರೆ ಮಾಡಿ ತಮಗಿರುವಂತಹ ಗ್ರಹಣದ ಫಲಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಮಾತನಾಡೋಣ, ಎಲ್ಲರ ಪ್ರಶ್ನೆಗೆ ಉತ್ತರಿಸೋಣ. ಬಟ್ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಜಿಜ್ಞಾಸೆ. ಈಗ ಪ್ರಕಾಶಮಣಾಯ ಗುರುಗಳೇ, ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಒಂದೊಂದು ಬಗೆಯಾದಂಥ ಆಚರಣೆ ಗ್ರಹಣದ ಸಂದರ್ಭ. ಕೆಲವು ಕಡೆ ದರ್ಬಾ ಮಂಡಲವನ್ನ ರಚನೆ ಮಾಡಿ ದೇವರಿಗಿಟ್ಟು ದೇಗುಲವನ್ನ ಬಂದ್ ಮಾಡಲಾಗುತ್ತೆ, ಮತ್ತು ಕೆಲವು ಕಡೆ ನಿರಂತರವಾಗಿ ಅಭಿಷೇಕ ಮಾಡಲಾಗ್ತಾ ಇದೆ. ರುದ್ರ ದೇವರಿಗೆ ಬಹಳ ಪ್ರಮುಖವಾಗಿ ಅಭಿಷೇಕ ಪ್ರಿಯ ಅಂತ ಹೇಳಿನೇ ಅಭಿಷೇಕ ಕೈಂಕರ್ಯ ಕೈಗೊಳ್ಳಲಾಗ್ತಿದೆ ಅಂತ ಹೇಳ್ತಾರೆ. ಈ ಆಚರಣೆಯ ಕುರಿತಾಗಿ ನಮ್ಗೆ ಮಾಹಿತಿ ಕೊಡೋದಾದ್ರೆ. ಆಚರಣೆಗಳಲ್ಲಿ ಬೇರೆ ಬೇರೆ ಕ್ರಮಗಳಿವೆ. ಈಗ ದೇಶ ಕಾಲ ಪಾತ್ರ ಅಂತ ಹೇಳ್ತಾರಲ್ಲ, ನೀವು ಬದರಿಗೆ ಹೋದ್ರೆ ಅಲ್ಲಿ ಶರ್ಟ್ ಹಾಕೊಂಡು ಪೂಜೆ ಮಾಡ್ತಾರೆ. ಹೌದು. ನಮ್ಮ ಮಧ್ವ ಸಂಪ್ರದಾಯದಲ್ಲಿ ಬೈರ ಸುಟ್ಕೊಂಡು ಪೂಜೆ ಮಾಡ್ತಾರೆ. ಈಗ ಬೇರೆ ಬೇರೆ ರೀತಿಯದ್ದು. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಆರಾಧನೆ ಮಾಡುವಂತಹ ಬಿಂಬವನ್ನು ನಾವು ಎಷ್ಟು ಅಲಂಕಾರ, ಎಷ್ಟು ಪ್ರೀತಿಯಿಂದ, ಎಷ್ಟು ಯಾವ ರೂಪದಿಂದ ಆರಾಧನೆ ಮಾಡ್ತೇವೆ ಆ ರೂಪ ನಮಗೆ ಸಿಗ್ತದೆ. ಸರಿ. ಈಗ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಆ ಅಭಿಷೇಕ ಮಾಡುವವರು ಇನ್ನು ಅದನ್ನು ನೋಡುವವರು ಅವರನ್ನು ತೃಪ್ತಿ ಪಡ್ತಾರೆ. ಇಲ್ಲಿ ಬಹಳ ಪ್ರಾಮುಖ್ಯದ ವಿಚಾರ ಅಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಹೋಗುದು ಯಾಕೆ, ಸಜ್ಜನರ ಹತ್ರ ಮಾತನಾಡುದು ಯಾಕೆ, ವಿದ್ವಾಂಸರ ಹತ್ರ ಯಾಕೆ ನಾವು ಕಾಲ ಕಳಿಬೇಕು ಸ್ವಲ್ಪ ಹೊತ್ತು ಅಂತ ಹೇಳಿದ್ರೆ, ನಾವು ಎಷ್ಟೊತ್ತು ದುಶ್ಚಿಂತನೆಯಿಂದ ದೂರ ಇರ್ತೇವ ಅಥವಾ ಭಯದಿಂದ ದೂರ ಇರ್ತೇವ ಅಷ್ಟು ಹೊತ್ತು ನಮ್ಮ ಆರೋಗ್ಯ ಸರಿಯಾಗುವಂತಹ ಕಾಲ. ಇದನ್ನ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ನಾಗರಾವಿನ ತಲೆಯಲ್ಲಿ ಒಂದು ಸಾಸಿವೆ ಕಾಳನ್ನು ಇಡಿ, ಎಷ್ಟೊತ್ತು ನಿಲ್ತದೆ ಅದು, ತಕ್ಷಣ ಬೀಳ್ಬೋದು. ಅಂದ್ರೆ ಅಷ್ಟು ಹೊತ್ತಿನಲ್ಲಿ, ಆ ನಿಂತುಕೊಂಡು ಇರುವಂತಹ ಅಷ್ಟು ಹೊತ್ತಿನಲ್ಲಿ ನಮ್ಮ ಮನಸ್ಸು ಕಾನ್ಸಂಟ್ರೇಟ್ ಆಗ್ತಾ ಇರ್ತದೆ ದಿವಸಕ್ಕೆ. ಅದಕ್ಕೆ ನಾವು ಹೋಮಗಳಲ್ಲಿ ಇಷ್ಟು ಆವರ್ತನೆಯಲ್ಲಿ ಆಹುತಿ ಕೊಡಿ, ಇಷ್ಟು ಸಲ ಜಪ ಮಾಡಿ, ಇದನ್ನೆಲ್ಲ ಹೇಳಿ ಯಾವುದೋ ಒಂದು ಇದ್ರಲ್ಲಿ ಅದು ನಮಗೆ ಹೋಗ್ತದೆ, ಆ ಕಾನ್ಸಂಟ್ರೇಷನ್ ಬರ್ತದೆ. ಅದಕ್ಕೆ ಬೇಕಾಗಿ ಅಭಿಷೇಕಗಳು ಇತ್ಯಾದಿಗಳು. ಇನ್ನು ಸಂಪ್ರದಾಯಗಳು, ಪಂಚಾಮೃತ ಅಭಿಷೇಕ ಮಾಡುವವರಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಅಭಿಷೇಕ ಮಾಡುವವರಿದ್ದಾರೆ. ಯಾವುದನ್ನು ನಾವು ಅದನ್ನು ಅದು ಸರಿಯಲ್ಲ, ಇದು ನಮ್ದು ಹೀಗೆ ಈ ರೀತಿ ಹೇಳುವಾಗಿಲ್ಲ. ಆಯ್ತು, ಆಗ್ಲಿ ಗುರುಗಳೇ. ಇನ್ನು ವಿಜಯೇಂದ್ರ ಗುರುಗಳೇ, ಬಹಳ ಪ್ರಮುಖವಾಗಿ ಈಗ ಜಾಗತಿಕ ಮಟ್ಟದಲ್ಲಿ ನಾವು ನೋಡ್ತಾ ಇದ್ದೀವಿ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲೆಲ್ಲ ಯುದ್ಧ ಆಗ್ತಾ ಇದೆ. ಈ ಗ್ರಹಣದಿಂದ ಯುದ್ಧ ಭೀತಿ ಇನ್ನೂ ಹೆಚ್ಚಾಗತ್ತಾ ಅನ್ನುವ ಆತಂಕ, ಹಾಗೆ ನಮ್ಮ ದೇಶಕ್ಕೆ ಏನಾದರೂ ಕಂಟಕ ಎದುರಾಗತ್ತಾ ಅನ್ನೋದು ಪ್ರಶ್ನೆ. ಬಹಳ ಮಹತ್ವದ ಪ್ರಶ್ನೆ ಕೇಳಿದ್ದೀರಾ. ಮತ್ತೆ ಎಲ್ಲರಿಗೂ ಕೂಡ ನಮ್ಮನ್ನು ಸಲ್ಲಿಸಿ ಒಂದು 2 ನಿಮಿಷ ಹೆಚ್ಚು ಕಡಿಮೆ ಮಾತಾಡ್ತೇನೆ. ಮೊನ್ನೆ 15 ದಿವಸದಲ್ಲಿ 2 ಗ್ರಹಣ ಆದಾಗ ಈ ವಿಧವಾದಂತಹ ಮತ್ತೆ ತೊಂದರೆ ಆಗುತ್ತೆ ಅಂತ ಮಹಾಭಾರತದಲ್ಲಿ ಬರುತ್ತೆ. ಮೊನ್ನೆ ಕಳೆದ ಇದರಲ್ಲಿ ಆಗಿತ್ತು ಅಮಾವಾಸ್ಯ ದಿವಸ ಗ್ರಹಣ, ನಮ್ಮ ದೇಶದಲ್ಲಿ ಕಂಡು ಬರ್ಲಿಕ್ಕಿಲ್ಲ. ಆದ್ರೆ ಈ ಗ್ರಹಣ ಮುಖ್ಯವಾದಂತಹ ಕಾರಣ ಇದು ಇದೆ. ಮತ್ತೆ ಪರಾಭವ ನಾಮ ಸಂವತ್ಸರ ಏನ್ ಬರ್ತಾ ಇದೆ ಅದರ ಸೂಚನೆ ಇದರಲ್ಲಿದೆ. ಪರಾಭವ ಸಂವತ್ಸರದಿಂದ ಬಹಳಷ್ಟು ಮತ್ತೆ ಅನರ್ಥಗಳಾಗುತ್ತೆ. ರಾಮ ಜನ್ಮಭೂಮಿಯನ್ನು ಮುಹೂರ್ತ ಕೊಡುವಾಗ ಮೋದಿಯವರಿಗೆ ತಿಳಿಸಿದ್ದೇವೆ, ಆ ಕಾಲಕ್ಕೆ ಮುಹೂರ್ತ ಕೊಡ್ಲಿಕ್ಕೆ ಅವಶ್ಯಕತೆ ಇತ್ತು, ಅಂತಹ ಮುಹೂರ್ತ 60 ವರ್ಷ ಸಿಗೋದಿಲ್ಲ ಅಂತ ಹೇಳಿ ಎಲ್ಲದಕ್ಕೂ ಪ್ರಮಾಣ ಎವಿಡೆನ್ಸ್ ಕೊಡಬೇಕಾಗುತ್ತೆ. ಈ ಜಾಗತಿಕವಾಗಿ ಏನಿದೆ ಇದು ಬಹಳಷ್ಟು ದ್ವಂದ್ವ ಉಂಟಾಗಿದೆ. ಎಲ್ಲಾ ಜಗತ್ತಿಗೆ ಪ್ರಜೆಗಳಿಗೆ ತೊಂದರೆಯಾಗಿದೆ. ಇದು ಯುದ್ಧ ನಿಲ್ಲಬೇಕು. ನಿಲ್ಲುತ್ತಾ ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಬೆಳೆಯುತ್ತಾ ನಿಲ್ಲುತ್ತಾ ಅಂತ. ಗುರು ವಕ್ರಿಯಾದಾಗ, ಮಂಗಳ ವಕ್ರಿಯಾದಾಗ, ಶನಿ ಬುಧಗಳು ಎಲ್ಲಾ ಗ್ರಹಗಳು ವಕ್ರಿಯಾಗಿದೆ. ಆದ್ರೆ ಮುಖ್ಯವಾಗಿ ಗುರು ಗ್ರಹ ಬೃಹಸ್ಪತಿ ಬಹಳ ಮಹತ್ವದ್ದು, ಎಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಆದ್ದರಿಂದ ನಾಳೆ 11ನೇ ತಾರೀಕು ಮತ್ತೆ ಗುರು ವಕ್ರಿಯ ಮಾರ್ಗಿ ಆಗ್ತಾ ಇದ್ದಾನೆ. ನನ್ನ ದೃಷ್ಟಿಯಲ್ಲಿ 11ನೇ ತಾರೀಕಿನವರೆಗೆ ಈ ಯುದ್ಧದ ಬಗ್ಗೆ ಒಂದು ಏನಾದ್ರು ನಿರ್ಣಯ ಆಗುತ್ತೆ. ವಿಶ್ವಸಂಘ, ಸಂಯುಕ್ತ ರಾಷ್ಟ್ರ ಸಂಘ ಯಾವುದೇ ನಿರ್ಣಯ ಮಾಡುತ್ತೆ, ಯುದ್ಧ ಮುಂದೆ ಬರೆಯುತ್ತೆ ಅಂತ ನನಗೆ ಅನಿಸೋದಿಲ್ಲ. ದೇವರು ನಾವು ಇದು ಪ್ರತ್ಯಕ್ಷ ಶಾಸ್ತ್ರವಾದರೂ ಕೂಡ ಫೋರ್ಕಾಸ್ಟಿಂಗ್ ಸೈನ್ಸ್ ಇದು ಸೈನ್ಸ್ ಅಲ್ಲಿ ಬಹಳ ಮಹತ್ವ ಕೂಡ ಪಂಚಭವತಿ ಪಂಚ ಅನಭವತಿ ಇದೆ. ನಮ್ಮ ಪ್ರಾರ್ಥನೆಯಿಂದ, ಅದಕ್ಕೆ ಗಾಂಧೀಜಿಯವರು 3 ಸಲ ಪ್ರಾರ್ಥನೆ ಮಾಡ್ತಾ ಇದ್ದು ಜಗತ್ತಿಗೆ ಒಳ್ಳೆಯದಾಗಲಿ ಅಂತ. ನಮ್ಮ ಈಗಿನ ಪ್ರಧಾನಿಯವರು ಮತ್ತೆ ಇವರು ನರಸಿಂಹರವರು ಮತ್ತೆ ಮಿಕ್ಕಾದೆಲ್ಲ ಸಂಬಂಧ ಬಂದಿದೆ, ಮೊರಾರ್ಜಿ ದೇಸಾಯಿ ಅವರು, ಇವರೆಲ್ಲ ರಾಜರ್ಷಿಗಳು. ಮುಖ್ಯವಾಗಿ ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ದಾರೆ, ಜಗತ್ತು ಕಲ್ಯಾಣವಾಗಬೇಕಾದ್ರೆ ಧರ್ಮ ಅಂದ್ರೆ ಏನು, ಲೋಕಮಾನ್ಯ ತಿಲಕರು ಹೇಳ್ತಾರೆ ಭಗವಂತನ ಕಾಯ್ದೆ ಅಂತ ಹೇಳ್ತಾರೆ. ಆ ಭಗವಂತನ ಕಾಯ್ದೆ ಅರ್ವಾಚೀನ ಶುರು ಮಾಡಿದ್ದಾರೆ. ಅದರಿಂದ ಯುದ್ಧ 11ನೇ ತಾರೀಕಿನ ಕಡಿಮೆ ಆಗುತ್ತೆ ಅಂತ ಇದೆ. ಭಾರತ ದೇಶಕ್ಕಂತೂ ತೊಂದರೆ ಇಲ್ಲ. ಯಾಕೆಂದ್ರೆ ಭಾರತ ಧರ್ಮ ಪ್ರಧಾನ ದೇಶ. ನಮ್ಮ ಹಿಂದಿನವರೆಲ್ಲ ಪ್ರಾಚೀನ ಎಲ್ಲ ಕ್ರೆಡಿಟ್ ನಮ್ಮ ಪ್ರಾಚೀನಕ್ಕೆ ಹೋಗುತ್ತೆ. ಎಲ್ಲಾ ಕಾಲಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಆಚರಣೆ ಮಾಡ್ತಾರೆ, ಧರ್ಮಾಚರಣೆ ಮಾಡ್ತಾರೆ. ಧರ್ಮ ಅಂದ್ರೆ ಬಹಳ ಜನಗಳಿಗೆ ಗಾಬರಿ ಇದೆ. ಧರ್ಮ ಅಲರ್ಜಿಕ್ ಅಲ್ಲ. ಧರ್ಮೋ ರಕ್ಷತೆ ರಕ್ಷಿತ ಅಂದ್ರೆ ಧರ್ಮ ಅಂದ್ರೆ ಭಗವಂತನ ಕಾಯ್ದೆ. ಆಲ್ ದೀಸ್ ಮಂತ್ರಾಸ್ ಆರ್ ಅನ್ಪರ್ಚೇಬಲ್, ಅನ್ಚೇಂಜಬಲ್, ಗಾಡ್ ಮೇಡ್ ಲಾಸ್ ಅಂಡ್
ರಿಯಲ್ ಕಾನ್ಸ್ಟಿಟ್ಯೂಷನ್ ಫಾರ್ ದಿ ವರ್ಲ್ಡ್ ಅಂತ ಲೋಕಮಾನ್ಯ ತಿಲಕ್ ಅನುಭಾವಿಕರು ಹೇಳಿದ್ದಾರೆ. ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, ಇಫ್ ಅವರ್ ಏನ್ಷಿಯಂಟ್ ಇಂಡಿಯನ್ ವರ್ಲ್ಡ್ ಕಲ್ಚರ್ ರಿಮೇನ್ಸ್ ಅವರ್ ನೇಷನ್ ವಿಲ್ ರಿಮೇನ್, ಇಫ್ ಅವರ್ ನೇಷನ್ ರಿಮೇನ್ಸ್ ಹೋಲ್ ವರ್ಲ್ಡ್ ವಿಲ್ ರಿಮೇನ್ ಅಂತ ಹೇಳಿದ್ದಾರೆ. ಇವರೆಲ್ಲ ಧರ್ಮಾಚರಣೆ ರಾಜರ್ಷಿಗಳು, ಇವರೆಲ್ಲ ಲೋಕಮಾನ್ಯ ತಿಲಕರು ಇವರೆಲ್ಲ. ಆದ್ರಿಂದ ನಮ್ಮ ದೇಶಕ್ಕೆ ಇಲ್ಲ. ಮುಖ್ಯವಾಗಿ ಒಂದೇ ನಿಮಿಷ ಹೇಳ್ತೇನೆ, ಗುರು ಪರಾಭವ ಸಂವತ್ಸರ ಕೆಟ್ಟದ್ದಾದ್ರೂ ಕೂಡ ಬಹಳ ಚರ್ಚೆ ಆಯ್ತು. ಶುಕ್ರವಾರ ಯುಗಾದಿ ಮಾಡ್ಬೇಕಾ ಗುರುವಾರ ಮಾಡ್ಬೇಕಾ ಅಂತ ಚೈತಿಥಿ ಇದೆ. ಚೈತಿಥಿ ಇದ್ದುದರಿಂದ ಅನೇಕ ಪರಿಣಾಮಗಳು ಆಗುತ್ತೆ. ಆದ್ರೆ ಗುರು ಎಲ್ಲವನ್ನು ಕಂಟ್ರೋಲ್ ಮಾಡ್ತಾನೆ. ಮಂಗಳ ಮತ್ತೆ ಮಂತ್ರಿ ಆಗಿದ್ದರಿಂದ ಯುದ್ಧದ ವಾತಾವರಣ ಎಲ್ಲ ಕಡೆಗೆ ಇರುತ್ತೆ. ಅದಕ್ಕೋಸ್ಕರ ಹೋಮ ಹವನ ಪವಮಾನ ಹೋಮ ಮೊದಲಾದ ಹೋಮಗಳನ್ನ ಬಹಳಷ್ಟು ಮಾಡ್ಬೇಕಾಗುತ್ತೆ. ಇಡೀ ವರ್ಷ ಎಲ್ಲ ಮಾಡ್ಬೇಕಾಗುತ್ತೆ. ಈ ವಿಧವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಎಲ್ಲ ರಾಜ್ಯ ಸರ್ಕಾರಕ್ಕೆ ತಿಳಿಸಿದ್ದೇವೆ. ಸರಿ ಗುರುಗಳೇ, ಖಂಡಿತ ಇನ್ನೇನು ಯುಗಾದಿ ಕುರಿತಾದಂತೆ ಕೂಡ ನಾವು ಫಲಗಳ ಲೆಕ್ಕಾಚಾರವನ್ನು ಮಾಡಬೇಕಾಗತ್ತೆ. ಆವಾಗ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತೀನಿ. ಇನ್ನು ಶ್ರೀನಿವಾಸ್ ಗುರುಗಳೇ, ಈಗ ಗ್ರಹಣದ ಸಂದರ್ಭದಲ್ಲಿ ಅನುಷ್ಠಾನಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಆಸ್ತಿಕರು ಯಾರು ಸಿದ್ಧಿಪಡಿಸ್ಕೊಳ್ತಾರೆ ಅವರದ್ದು ಬೇರೆ ವಿಚಾರ. ಸಾಮಾನ್ಯ ಜನರು ನಾವು ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ದೇವರ ಸ್ಮರಣೆ ಅನ್ನೋದು ಸಾಮಾನ್ಯವಾದ ಉತ್ತರ. ಯಾವ ದೇವರ ಸ್ಮರಣೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸಜೆಷನ್ ಕೊಡೋದಾದ್ರೆ? ನೋಡಿ, ಒಂದೊಂದು ರಾಶಿಯವರೆಗೆ ಅಧಿದೇವರು ಮತ್ತು ಅಧಿದೇವರು ಅಂತ ಇರುತ್ತೆ. ಪ್ರತಿದೇವರು ಅಧಿದೇವರು ಪ್ರತಿಯೊಂದು ರಾಶಿಗೂ ಒಂದು ಗ್ರಹಕ್ಕೂ ಇರುತ್ತೆ. ಅಂತಹ ಈಗ ನಾನು ಹೇಳುವಂಥದ್ದು ಮೇಷರಾಶಿಯವರೆಗೆ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಬೇಕಾಗ್ತದೆ. ಅದೇ ವೃಷಭ ರಾಶಿಯವರಿಗೆ ಮಹಾಲಕ್ಷ್ಮಿ ನರಸಿಂಹಸ್ವಾಮಿ ಧ್ಯಾನವನ್ನು ಮಾಡಬೇಕಾಗ್ತದೆ. ಮಿಥುನ್ ರಾಶಿಯವರು ಮಹಾವಿಷ್ಣುವಿನ ಧ್ಯಾನ ಮಾಡಬೇಕಾಗುತ್ತೆ. ಕರ್ಕಾಟಕ ಶಿವನ ಧ್ಯಾನವನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಸಿಂಹ ರಾಶಿಯವರು ಹರಿಹರ ಶಿವ ಮತ್ತು ವಿಷ್ಣು ಇಬ್ಬರನ್ನು ಧ್ಯಾನವನ್ನು ಮಾಡಬಹುದು. ಅದೇ ರೀತಿ ಕನ್ಯಾ ರಾಶಿಯವರು ಮಹಾವಿಷ್ಣು ಧ್ಯಾನವನ್ನು ಮಾಡಬೇಕು. ತುಲಾ ರಾಶಿಯವರು ಶಿವನ ಧ್ಯಾನವನ್ನು ಮಾಡಬೇಕು. ಅದೇ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ ದೇವನ ದುರ್ಗಾ ಪರಮೇಶ್ವರಿ ಧ್ಯಾನವನ್ನು ಮಾಡಬೇಕು. ಧನುಸ್ ರಾಶಿಯವರು ಗುರು ರಾಯರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಬೇಕು. ಅದೇ ರೀತಿಗೆ ಮಕರ ರಾಶಿ ಕುಂಭ ರಾಶಿಯವರು ಹನುಮಂತನ ಪ್ರಾರ್ಥನೆ, ಮೀನ ರಾಶಿಯವರು ಸಹ ಗುರು ರಾಯರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಬೇಕು. ಒಂದೊಂದು ರಾಶಿಯವರೆಗೂ ಈ ರೀತಿ ಇರುತ್ತೆ. ಇಂಥ ಪ್ರಾರ್ಥನೆಯ ಜೊತೆಯಲ್ಲಿ ಗ್ರಹಣ ಕಾಲದಲ್ಲಿ ಪ್ರತಿಯೊಬ್ಬರೂ ಸಹ ಈ ಗ್ರಹಣ ಹಿಡ್ದಿರಲಿ, ಅವ್ರಿಗೆ ಸ್ಪರ್ಶ ದೋಷ ಇರಲಿ ಇಲ್ಲದಲೇ ಇರಲಿ, ಪ್ರತಿಯೊಬ್ಬರೂ ಸಹ ಈ ಗ್ರಹಣ ದೋಷದ ಪರಿಹಾರ ಮಂತ್ರ ಅಂತ ಇರುತ್ತೆ. ಯೋಸೋ ವಜ್ರಧರೋ ದೇವಾಹ ಆದಿತ್ಯಾನಂ ಪ್ರಭುರ್ಮತಃ ಚಂದ್ರಗ್ರಹೋಪರಾಗೋಸ್ತ ಗ್ರಹಪೀಡಂ ವ್ಯಾಪೋಹತು ಯೋಸೋ ದಂಡಧರೋ ದೇವಾಹ ಯಮೋ ಮಹಿಷವಾಸ ವಾಹನಃ ಚಂದ್ರಗ್ರಹೋಪರಾಗೋಸ್ತ ಗ್ರಹಪೀಡಂ ವ್ಯಾಪೋಹತು ಯೋಸೋ ಶೂಲಧರೋ ದೇವಾಹ ಆದಿತ್ಯ ಯೋಶಲೋ ಶೂಲಧರೋ ದೇವಾಹ ಪಿನಾಕಿ ಋಷವಾಹನ ಚಂದ್ರಗ್ರಹೋಪರಾಗೋಸ್ತ ಗ್ರಹಪೀಡಂ ವ್ಯಾಪೋಹತು. ಈ ಶ್ಲೋಕಗಳಿರುತ್ತೆ. ಇದನ್ನು ಪಠನವನ್ನು ಮಾಡಬೇಕು. ಅದಾಗಲಿಲ್ಲ ಅಂದರೆ ಸ್ನಾನವನ್ನು ಮಾಡಿದ ನಂತರದಲ್ಲಿ ದೇವಸ್ಥಾನಕ್ಕಾದರೂ ಹೋಗಿ ಈ ಶ್ಲೋಕವನ್ನು ಹೇಳ್ತಾ ನವಗ್ರಹ ಪ್ರದರ್ಶನಗಳನ್ನು ಮಾಡ್ಕೊಳ್ಳೋದ್ರಿಂದ ಗ್ರಹಣ ದೋಷಗಳು ಪರಿಹಾರ ಆಗುತ್ತೆ ಅಂತ. ಆಗಲಿ ಗುರುಗಳೇ, ಬಹಳ ವಿಶೇಷವಾದಂಥ ಮಾಹಿತಿಯನ್ನು ಕೊಟ್ರಿ. ಬಹುಶಃ ಇದನ್ನು ನಮ್ಮೆಲ್ಲ ವೀಕ್ಷಕರು ಅನುಸರಿಸ್ತಾರೆ ಅಂತ ಭಾವಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ಶ್ರೀನಿವಾಸ್ ಅಂತ ಸರ್, ನಮಸ್ಕಾರ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಹೇಳಿ ಸರ್. ಮೇಡಮ್, ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ. ನಮ್ದು ಯಾವ ರಾಶಿ ಬರುತ್ತೆ ಮತ್ತೆ ಇವತ್ತೊಂದು ನಮ್ದು ಹೆಂಗೆ ದಿನ ಹೇಗಿದೆ ಅಂತ ಕೇಳೋಣ ಅಂತ ಮಾಡಿದೆ ಮೇಡಮ್. ಶ್ರೀನಿವಾಸ್ ಅವ್ರಿಗೆ ಶ್ರೀನಿವಾಸ್ ಗುರುಗಳಿಂದಾನೇ ಉತ್ತರ ಸರ್. ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ. ನಿಮ್ದು ನೋಡಿ, ಶ್ರೀನಿವಾಸ್ ಅಂದ್ರೆ ಚಿತ್ತಾ ನಕ್ಷತ್ರ ತುಲಾ ರಾಶಿ ಬರುತ್ತೆ ಹೆಸರು ಮೇಲೆ. ತುಲಾ ರಾಶಿಯವರಿಗೆ ಯಾವುದೇ ಗ್ರಹಣ ದೋಷವಿಲ್ಲ, ಶುಭ ಫಲವನ್ನು ನೋಡಬಹುದು. ಮತ್ತು ಈ ವರ್ಷ ಅನ್ನೋದಕ್ಕಿಂತ ಅದು ಈಗಲೇ ನೀವು ಡಬಲ್ ಪ್ರಶ್ನೆ ಕೇಳ್ಬಿಟ್ರಿ. ಆದರೂ ಸಹ ನಾನು ಇದರಲ್ಲಿ ಹೇಳ್ತೀನಿ, ತುಲಾ ರಾಶಿಯವರಿಗೆ ಈ ವರ್ಷ ಭಾಳ ಅದೃಷ್ಟದ ವರ್ಷ, ಬಹಳ ಅನುಕೂಲದ ವರ್ಷಗಳಾಗಿರುತ್ತೆ. ಬಹಳ ಬೆನಿಫಿಟ್ ಸಿಗುತ್ತೆ. ಆದರೆ ಯಾವುದೇ ಗ್ರಹಣ ದೋಷಗಳು ಇಲ್ಲ. ಆದರೂ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಆಗೋದ್ರಿಂದ ಮಹಾಲಕ್ಷ್ಮೀ ನಾರಾಯಣ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ, ಬಹಳ ಅನುಕೂಲ ಆಗುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ರೂಪಾ ಅಂತ. ಅಮ್ಮ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ನಿಮ್ಮ ಪ್ರಶ್ನೆ ಹೇಳಿಮ್ಮ. ಮೇಡಮ್, ನಂದು ಕುಂಭರಾಶಿ ಅಂತ, ಅದು ತುಂಬಾ ಕಷ್ಟ ಇದೆ ಅಂತ ಹೇಳ್ತಾರೆ. ಪರಿಹಾರ ಮೇಡಮ್ ಯಾವ ರೀತಿ ಆಚರಿಸ್ಬೇಕು ಮೇಡಮ್? ಪ್ರಕಾಶ್ ಗುರುಗಳೇ, ಕುಂಭರಾಶಿಯವರಿಗೆ ಕಷ್ಟ ಅಂತ ಹೇಳ್ಬಿಟ್ಟಿದ್ದಾರೆ, ಏನ್ ಮಾಡೋದು? ಅದು ಕೆಲವು ದಶಾದೋಷ ಇರಬಹುದು. ಕುಂಭರಾಶಿಗೆ ಕಷ್ಟ ಅಂತ ಹೇಳುವಂತದ್ದು ಗೋಚಾರದಲ್ಲಿ ಅಷ್ಟು ಕಾಣುದಿಲ್ಲ. ಪಂಚಮದಲ್ಲಿ ಗುರು ಇರುವಂತದ್ದು ಕಷ್ಟ ಅಂತ ಹೇಳಿ ಕಾಣುದಿಲ್ಲ. ಇನ್ನು ಗೋಚಾರದ ಇದು ದಶಾಭುಕ್ತಿಯಲ್ಲಿ ಏನಾದ್ರೂ ತೊಂದರೆ ಇದ್ರೆ, ಅಥವಾ ಜಾತಕದೊಳಗೆ ಏನಾದ್ರೂ ದೋಷ ಇದ್ರೆ, ಅಥವಾ ಖರದ್ರೇತಾಣಾಧಿಪತಿಗಳ ದಶೆಗಳೇನಾದ್ರೂ ಇದ್ರೆ, ಆವಾಗ ನಮಗೆ ಶುಭ ಫಲವನ್ನು ನಮಗೆ ಸಿಕ್ಕಲಿಕ್ಕೆ ಬಿಡುವುದಿಲ್ಲ, ತೊಂದರೆ ಕೊಡ್ತದೆ. ಅದಕ್ಕಾಗಿ ನೀವು ನಿಮ್ಮ ಜಾತಕವನ್ನು ತಜ್ಞರಿಂದ ತೋರಿಸಿ ನಿರ್ಣಯ ಮಾಡಿಕೊಂಡ್ರೆ ಒಳ್ಳೇದು ಅಂತೇಳಿ ನನ್ನ ಅಭಿಪ್ರಾಯ. ಇವತ್ತೇನ್ ಆಚರಣೆ ಮಾಡಬೇಕು ಕುಂಭರಾಶಿಯವರು? ನೋಡಿ, ಇಲ್ಲಿ ಗ್ರಹಣ ಬರುವಂತದ್ದು, ಗ್ರಹಣ ಸಂಯೋಗಕ್ಕೆ ಆ ಕಡೆ ರವಿ, ಬುಧ, ಕೇತು, ರಾಹು
ಆಮೇಲೆ ಚಂದ್ರ. ಹ್ಮ್ ಅತ್ಯಂತ ಸುಲಭೋಪಾಯ ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು. ಅದರಲ್ಲಿ ಎಲ್ಲಾ ದೇವತಾ ಶಕ್ತಿಗಳು ಸೇರಿಕೊಂಡಿರ್ತವೆ. ಹ್ಮ್ ಶಿವನು ಇದ್ದಾನೆ, ದುರ್ಗಿ ಇದ್ದಾನೆ, ಎಲ್ಲವೂ ಉಂಟು ಅದರಲ್ಲಿ. ವಿಷ್ಣು ಸಹಸ್ರನಾಮ ಪಾರಾಯಣ ಯೋಗ್ಯ. ಇಲ್ಲ ದುರ್ಗಾ ಗಣಪತಿ ಇವರ ಸ್ತೋತ್ರಗಳನ್ನು, ಇವರ ಧ್ಯಾನವನ್ನು ಮಾಡುವುದರಿಂದ ಹ್ಮ್ ನಮಗೆ ದುರ್ಗೆ ಅಂತ ಹೇಳಿದ್ರೆ ಕೋಶ, ಈ ಕೋಶದ ರಕ್ಷಣೆ ಆಗ್ಬೇಕು. ಸರಿ ಆ ರಕ್ಷಣೆಗೆ ವಿಘ್ನ ಬರಬಾರದು, ಅದಕ್ಕೆ ಗಣಪತಿಯನ್ನು ಆರಾಧನೆ ಮಾಡಬೇಕು. ಸರಿ ಗುರುಗಳೇ, ಧನ್ಯವಾದಗಳು ರೂಪಾ ಅವರೇ ಕಾರ್ಯಕ್ರಮ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಚಂದ್ರಕಲಾ ಅಂತ. ಅಮ್ಮ ನಮಸ್ಕಾರ. ಹಲೋ ಪ್ರಿಯ ವೀಕ್ಷಕರೇ, ಕರೆ ಮಾಡುವಂಥ ಸಂದರ್ಭದಲ್ಲಿ ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಇವತ್ತಿನ ಗ್ರಹಣದ ಸಂದರ್ಭದಲ್ಲಿ ಯಾವೆಲ್ಲ ಅನುಷ್ಠಾನಗಳನ್ನು ಕೈಗೊಳ್ಬೇಕನ್ನೋದರ ಕುರಿತಾಗಿ ನಾವು ಮಾಹಿತಿಯನ್ನು ಪಡ್ಕೊಂಡ್ವಿ. ಇನ್ನು ಬಹಳ ಪ್ರಮುಖವಾಗಿ ವಿಜಯೇಂದ್ರ ಗುರುಗಳೇ, ಈಗ ಗ್ರಹಣದ ಸಂದರ್ಭದಲ್ಲಿ ನಾವು ಏನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಉದರ ನಿಮಿತ್ತಂ ಕಾರ್ಯದ ಮೇಲೆ ನಾವಿರ್ತೀವಿ, ಕೆಲಸ ಮಾಡ್ತಿರ್ತೀವಿ. ಆದ್ರೂ ನಾವು ಆಸ್ತಿಕರು, ನಮಗ್ ನಂಬಿಕೆ ಇದೆ. ಗ್ರಹಣದ ಆಚರಣೆ ಹೆಂಗ್ ಮಾಡ್ಬೇಕು ಅಂದ್ರೆ ಏನ್ ಹೇಳ್ತೀರಿ? ಕರ್ಮಕಾಂಡದಲ್ಲಿ ಬೇರೆ ಬೇರೆ ವಿಧಾನಗಳನ್ನು ಹೇಳಿದ್ದಾರೆ. ಎಲ್ಲವನ್ನೂ ಮಾಡ್ಲಿಕ್ಕೆ ಶಕ್ಯವಾಗೋದಿಲ್ಲ ಈಗಿನ ಕಾಲದಲ್ಲಿ. ಆಫೀಸ್ಗೆ ಹೋಗ್ಬೇಕು, ಬೇರೆ ಕಾರ್ಯಕ್ರಮ ಇರ್ತದೆ. ಆಗ ಭಗವಂತ ನಾಮಸ್ಮರಣೆ ಬಹಳ ಮಹತ್ವದಿದೆ. ದೇವರ ನಾಮವನ್ನು, ಅವರವರ ಕುಲದೇವರನ್ನ, ಈಗ ಮಹೋಪಕಾರ ಮಾಡಿದ್ದಂದ್ರೆ ಋಷಿಗಳು, ಮುನಿಗಳು, ಮತ್ತೆ ತೀರ್ಥಂಕರರು, ಶರಣರು, ಗುರು ನಾನಕ್ ಅವರು ಎಲ್ಲಾ ಸಂಪ್ರದಾಯದಲ್ಲಿ ನಾಮಸ್ಮರಣೆಗೆ ಬಹಳ ಮಹತ್ವ ಇದೆ. ಆದ್ರಿಂದ ಯಾವ್ದು ಮಾಡ್ಲಿಕ್ಕೆ ಆಗಿದ್ರು ಕೂಡ ಸ್ನಾನಾದಿಗಳನ್ನ ಮಾಡ್ಬೇಕು. ಆದ್ರೆ ಕರ್ಮಯೋಗ ಮುಖ್ಯ. ಕರ್ಮಯೋಗ ಗ್ರಹಣ ಇದೆ ಅಂತ ಹೇಳಿ ಕರ್ಮಯೋಗ ಬಿಡೋ ಹಾಗಿಲ್ಲ. ಪ್ರಯತ್ನ ಅಂತೆ ಪರಮೇಶ್ವರ ಅಂತ ಹೇಳಿದ್ದಾನೆ. ಸಾಮಾನ್ಯ ಜನ ನಾವೆಲ್ಲ ಮಾಡಬಹುದು, ಬೇರೆಯವರು ಮಾಡಬಹುದು. ಆದ್ರೆ ಸಾಮಾನ್ಯ ಜನರಿಗೆ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಅನುಕೂಲ ಇರುತ್ತೆ, ಅನುಕೂಲ ಇರೋದಿಲ್ಲ. ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ. ಆದ್ರಿಂದ ನಾಮಸ್ಮರಣೆಗೆ ಬಹಳ ಮಹತ್ವ ಇದೆ. ನಾಮಸ್ಮರಣೆ ಜಪ ಆಫೀಸ್ ನಲ್ಲಿ ಇದ್ಕೊಂಡೇ ಮಾಡಬೇಕು. ಯಾವುದೇ ಕಾಲದಲ್ಲಿಯೂ ಕೂಡ ಕರ್ಮಯೋಗ ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ನೀನು ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶ್ ಕದಾಚನ, ನೀನು ಕರ್ಮ ಮಾಡ್ತಾ ಹೋಗು. ಪ್ರತಿಯೊಬ್ಬರಿಗೆ ಕರ್ಮಯೋಗ ಅಂತಂದ್ರೆ ಅವ್ರವ್ರು ಮಾಡ್ತಕ್ಕಂತಹ ಕೆಲಸವನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ಕೈಕಾಲನ್ನು ಕೊಟ್ಟಿದ್ದಾನೆ, ನಾವು ಹುಟ್ಟಿಸಿದ್ದಾನೆ. ಅದ್ರಿಂದ ದೇವರ ಸ್ಮರಣೆನೇ ಇದು ಬಹಳ ಮಹತ್ವದ್ದು. ಪೂಜಾ ಅಂದ್ರೆ ಅರ್ಚ ಪೂಜಾಯಾಮ್. ನಾವು ಏನು ಮಾಡಿದ್ರು ಕೂಡ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಅದಕ್ಕೆ ದೇವರು ಫಲ ಕೊಡ್ತಾನೆ. ದೇವರಲ್ಲಿ ವಿಶ್ವಾಸ ಇಲ್ಲದೆ ಏನು ಮಾಡಿದ್ರು ಕೂಡ ಅದಕ್ಕೆ ಫಲ ಇಲ್ಲ. ಸರಿ ಗುರುಗಳೇ, ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಮಂಜುನಾಥ್ ಅಂತ ಕರೆ ಮಾಡಿರೋದು. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ನಿಮ್ ಪ್ರಶ್ನೆ ಹೇಳಿ. ನಾವು ಮಂಜುನಾಥ್ ಅಂತ ಹೇಳಿ, ಸಿಂಹರಾಶಿ ಬರುತ್ತೆ ಅಂತ ಹೇಳಿ ಗುರುಗಳೆಲ್ಲ ಮಾತಾಡ್ತಾ ಇದ್ದಾರೆ. ಅದು ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿ ಒಂದೆರಡು ಮಾತು ಹೇಳ್ಬೋದಾ ಗುರುಗಳ ಅನುಮತಿ ತಗೊಂಡು? ಹೇಳಿ ಸರ್ ಹೇಳಿ. ಏನಿಲ್ಲ, ಯಾಕಂದ್ರೆ ಈಗ ನೋಡಿ, ನಮ್ಮ ಜ್ಯೋತಿಷರ ಪ್ರಕಾರ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಗ್ರಹಣವ್ರು ಬಂದ ತಕ್ಷಣ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲೋಲ ಕಲ್ಲೋಲ ಭೂಕಂಪಗಳು, ಪ್ರವಾಹ ಆಗ್ತಕ್ಕಂಥದ್ದು ನಾವು ಕಣ್ಣಾರ ನೋಡಿದ್ದೀವಿ. ಆಲ್ಮೋಸ್ಟ್ ಆಗಿದೆ. ಈಗ ಯುದ್ಧಗಳು ಕೂಡ ನಡೀತಾ ಇದೆ. ಅವ್ರು ಹೇಳೋ ಪ್ರಕಾರ ಎಲ್ಲ ನಡೀತಾ ಇದೆ. ಅದೇ ಟೈಮಲ್ಲಿ ಗ್ರಹಣಗಳಾಗುವಂತದ್ದು ಎಲ್ಲ ಹೇಳ್ತಾ ಇದ್ದಾರೆ. ನಾನು ಇದು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ ಜನಗಳ ಹತ್ರ, ಈ ಗ್ರಹಗಳಿಗೆ ಅಂದ್ರೆ ಚಂದ್ರನಿಗೆ, ಸೂರ್ಯನಿಗೆ ಈ ತರ ಸಮಸ್ಯೆಗಳು ಆಗ್ತದೆ ಅಂದ್ಮೇಲೆ ಮನುಷ್ಯನಿಗೆ ಸ್ವಲ್ಪ ಹಾಗೆ ಆಗುತ್ತೆ ಅನ್ನೋದು ಒಂದು ಸತ್ಯ. ಅದ್ರಲ್ಲಿ ನಾವು ತಿಳ್ಕೊಬೇಕಾಗಿರೋದೇನಪ್ಪಾ ಅಂತಂದ್ರೆ, ನಾವು ಬದಲಾವಣೆ ಆಗ್ಲಿಕ್ಕೋಸ್ಕರ ಗ್ರಹಣಗಳು ಬರುತ್ತೆ. ನೋಡಿ, ನಾವು ಜ್ಯೋತಿಷಿಗಳು ಸಾಧಾರಣ, ನಾನು ಒಬ್ಬ ಅರ್ಚಕನಾಗಿದ್ದೇನೆ. ನಾವು ಜಪ ತಪಗಳನ್ನು ಮಾಡುವಂತದ್ದು, ದೇವರ ನಾಮಗಳನ್ನ ಸ್ಮರಣೆ ಮಾಡ್ತಕ್ಕಂಥದ್ದು, ಅನುಷ್ಠಾನಗಳನ್ನ ಮಾಡ್ತಕ್ಕಂಥ ಮಾಡೋದ್ರಿಂದ ನಮ್ಗೆ ಇದರಿಂದ ಒಳ್ಳೇದಾಗುತ್ತೆ ಅನ್ನೋದನ್ನ ಒಂದು ಭಾಗ ಸ್ವಲ್ಪ ತಗೋಬೇಕು ಅಂತ ನಾನು ಅವರ ಮುಖಾಂತರ ಕೇಳ್ಕೊತೀನಿ. ಖಂಡಿತ ನಮ್ಮ ಉದ್ದೇಶ ಕೂಡ ಅದೇ. ಹಾಗೆ ಕಾರ್ಯಕ್ರಮದಲ್ಲಿ ಇರುವಂತ ಎಲ್ಲ ಗುರುಗಳು ಕೂಡ ಅದನ್ನೇ ಹೇಳಿದ್ದು. ಯಾರು ಆತಂಕ ಪಡುವಂತದ್ದೇನೂ ಇಲ್ಲ. ಆದರೆ ಭಗವಂತನ ಅನುಷ್ಠಾನ, ದೇವರ ನಾಮಸ್ಮರಣೆಯಿಂದ, ಬಹಳ ಸುಲಭದಲ್ಲಿ ನಾಮಸ್ಮರಣೆಯಿಂದಾನು ಉತ್ತಮವಾದಂಥ ಫಲ ಇದೆ ಅಂತ ತಿಳಿಸ್ಕೊಟ್ರು. ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ, ತಮ್ಮ ಸಲಹೆಗಾಗಿ. ಮತ್ತೊಂದು ಕರೆ ಇದೆ, ಸಿದ್ಧಲಿಂಗಪ್ಪ ಅಂತ. ಸರ್ ನಮಸ್ಕಾರ. ನಮಸ್ತೆ. ಹೇಳಿ ಸರ್ ನಿಮ್ಮ ಪ್ರಶ್ನೆ. ಮೇಡಮ್, ಈಗ ಗ್ರಹಣ ಇದೆಯಲ್ಲ, ಈ ರೈತರ ಬೆಳೆ ಮಳೆಗೆ ಏನಾದ್ರು ಇಫೆಕ್ಟ್ ಆಗ್ಬಹುದಾ ಅಂತ ವಿಚಾರ. ಹಾ, ಪ್ರಕಾಶ್ ಗುರುಗಳೇ, ಗ್ರಹಣದಿಂದ ಬೆಳೆಗಳ ಮೇಲೆ ಏನಾದ್ರೂ ಪರಿಣಾಮಗಳಿದೆಯಾ ಅಂತ? ಬೆಳೆ ಮತ್ತು ಮಳೆ ಅದು ಭೂಮಿಯ ಮೇಲೆ ಪರಿಣಾಮ ಬೀರುವಂತದ್ದಲ್ಲ. ಈಗ ಬೆಳೆಗಳ ಮೇಲೆಯೂ ಕೂಡ ತೊಂದರೆಗಳು ಬರ್ಲಿಕ್ಕೆ ಸಾಧ್ಯತೆ ಉಂಟು. ಭೂಮಿ, ನೆಲ, ಜಲ ಎಲ್ಲದಕ್ಕೂ ಕೂಡ ಅದರ ಪ್ರಭಾವ ಇರುವಾಗ ಬೆಳೆಗಳಲ್ಲಿಯೂ ಕೂಡ ಏನಾದ್ರೂ ವ್ಯತ್ಯಾಸಗಳು ಬರ್ಲಿಕ್ಕೆ ಸಾಧ್ಯತೆ ಉಂಟು. ರೋಗಗಳು ಬರ್ಬೋದು, ಹೊಸ ಹೊಸ ರೋಗಗಳು ಬರ್ಬೋದು. ನೀವು ಕೇಳಿದ್ರ, ನಾವು ಸಣ್ಣದಿರುವಾಗ ಸ್ಕೂಲಿಗೆ ಹೋಗುವಾಗ ಒಂದು ಕೆಂಪು ಏಟಿಗೆ ಜೋರು ಸಿಡಿಲು ಮಳೆ ಬಂದ್ರೆ ಮೇಲಿಂದ ಬೀಳ್ತಿತ್ತು, ಅದೆಲ್ಲಿತ್ತು. ಹಾಗೆ ಅಂತದ್ದು ಅನೇಕ ರೋಗಾಣುಗಳು ನಮ್ಮ ವಾತಾವರಣದಲ್ಲಿ ಇರ್ತದೆ. ಅದು ಮರು ಜೀವ ಪಡ್ಕೊಳ್ತದೆ.
ಇಲ್ಲಿ ನಾವು ಗ್ರಹಣವನ್ನು ಆಚರಣೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಅಂತದ್ದೊಂದು ಭಯ ಖಿನ್ನತೆ ಎಲ್ಲ ಬರಬಾರ್ದು. ಬೆಳೆ ಹಾಳಾದಾಗ ಹೇಗೆ ರಕ್ಷಣೆ ಮಾಡಬೇಕು ಡಿಫೆನ್ಸ್ ಬೇಕು. ಇದಕ್ಕೆ ಬೇಕಾಗಿ ಒಂದು ಸಮತೋಲನಕ್ಕೆ ಬೇಕಾಗಿ ನಾವು ಗ್ರಹಣವನ್ನು ಆಚರಣೆ ಮಾಡುವಂಥದ್ದು. ಸರಿ ಗುರುಗಳೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಂದು ಕರೆ ಇದೆ, ಕಲ್ಪನಾ ಅಂತ. ಅಮ್ಮ ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ ಪ್ರಶ್ನೆ ಹೇಳಿಮ್ಮ. ನಂದು ಸಿಂಹ ರಾಶಿ, ಉತ್ತರ ನಕ್ಷತ್ರ. ಸರಿ ಶ್ರೀನಿವಾಸ್ ಗುರುಗಳೇ, ಹಾಗಾಗಿ ನಂದು ತುಂಬಾ ಪ್ರಾಬ್ಲಮ್ ಇದೆಯಾ, ಏನ್ ಮಾಡ್ಕೋಬೇಕು ಪರಿಹಾರ? ನಿಮ್ಮ ಹೆಸರು ಹೇಳಿದ್ರಲ್ಲ? ಕಲ್ಪನಾ. ನಾನು ಕರೆಯೋದು ಕಲ್ಪನಾ ಅಂತ ಹೇಳಿ, ನಂದು ಟಾ ಅಕ್ಷರದಲ್ಲಿ ಬಂದಿರೋದು ಹುಟ್ಟೆಸರು. ನಂದು ಸಿಂಹ ರಾಶಿ, ಪುಬ್ಬಾ ನಕ್ಷತ್ರ, ಉತ್ತರ ನಕ್ಷತ್ರ. ಹೌದು. ಓಕೆ ಓಕೆ. ಸಿಂಹರಾಶಿಗೆ ನೋಡಿ, ಸಿಂಹರಾಶಿ ಪುಬ್ಬಾ ನಕ್ಷತ್ರದಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಸಿಂಹರಾಶಿಗೆ ಅದರ ಎಫೆಕ್ಟ್ ಇದೆ ಅಂತ ಹೇಳುವಂಥದ್ದು. ಆ ರಾಶಿನಲ್ಲಿ ಗ್ರಹಣ ಹಿಡಿದಾಗ ಆ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು ಸಣ್ಣ ಪುಟ್ಟ, ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ವಲ್ಪ ಶತ್ರುಗಳ ಬಾಧೆ, ಅಥವಾ ನೀವು ಕೆಲಸ ಮಾಡ್ತಿದ್ರೆ ಮೇಲಧಿಕಾರಿಗಳಿಂದ ಸಣ್ಣ ಸಣ್ಣ ಕಿರಿಕಿರಿ, ಈ ಥರದ ವಾತಾವರಣಗಳು ಇರುತ್ತೆ ಅನ್ನುವಂಥದ್ದು ಉಲ್ಲೇಖ. ಜೊತೆಯಲ್ಲಿ ಈ ರಾಶಿಯವರಿಗೆ ಮೊದಲೇ ಜನ್ಮದಲ್ಲಿ ಕೇತು ಇದ್ದಾಗ, ಅಷ್ಟಮದಲ್ಲಿ ಅಲ್ಲಿ ಶನಿ ಇರೋದ್ರಿಂದ ಸಿಂಹರಾಶಿಯವರಿಗೆ ಆಲ್ಮೋಸ್ಟ್ ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ವಾಲೆ ಇದ್ದೀರಿ. ಈ ಗ್ರಹಣದ ದೋಷದಿಂದ ಮತ್ತೆ ಸಣ್ಣ ಸಣ್ಣ ಸಮಸ್ಯೆಗಳು ಅದ್ರ ಜೊತೆಯಲ್ಲಿ ಸೃಷ್ಟಿಯಾಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಗ್ರಹಣ ಕಾಲದಲ್ಲಿ ಗ್ರಹಣ ದೋಷ ಪರಿಹಾರ ಆ ಮಂತ್ರಗಳನ್ನ ಹೇಳ್ಕೊಳ್ಳಿ. ಗ್ರಹಣ ಬಿಟ್ಟ ನಂತರದಲ್ಲಿ ಒಂದು ಸ್ವಲ್ಪ ಹುರುಳಿ ಕಾಳು, ಅಕ್ಕಿ ಮತ್ತು ಗೋಧಿಯನ್ನು ತೆಗೆದುಕೊಂಡು ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಅದನ್ನು ಒಂದು ನವಗ್ರಹ ಪ್ರದಕ್ಷಿಣೆ ಮಾಡಿ ದಾನ ಕೊಟ್ಟು ಬನ್ನಿ. ನಿಮಗೆ ಅನುಕೂಲಕರವಾದಂಥ ವಾತಾವರಣ ಆಗುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಪರಶುರಾಮ್ ಅಂತ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಪ್ರಶ್ನೆ ಹೇಳಿ ಸರ್. ಮೇಡಮ್ ಏನಿಲ್ಲ ಮೇಡಮ್, ಮಕ್ಕಳ ಬಗ್ಗೆ ಕೇಳಬೇಕು ಜ್ಯೋತಿಷ್ಯರ ಸರ್ ಹತ್ರ. ಹೆಸರು? ನಿವೇದಿತಾ, ರೂಪಾ ಮೇಡಮ್, 2 ಮಂದಿ. ನಿವೇದಿತಾ ಮತ್ತೆ ರೂಪಾ. ಹಲೋ, ಓಕೆ, ರೈಟ್. ಪ್ರಕಾಶ್ ಗುರುಗಳೇ, ನಿವೇದಿತಾ ಮತ್ತೆ ರೂಪಾ ಅಂತ ಹೆಸರು, ಈ ಇಬ್ಬರಿಗೂ ಗ್ರಹಣದಿಂದ ಏನಾದರೂ ಫಲ ಉಂಟಾಗತ್ತಾ ಅಂತ? ಅವರ ನಕ್ಷತ್ರ ರಾಶಿಯನ್ನು ತಿಳ್ಕೊಳ್ಳದೆ ನಾವು ಏನಾದ್ರು ಹೇಳುವುದು ತಪ್ಪಾಗ್ತದೆ. ಸರಿ ಸರಿ. ಅದಕ್ಕೆ ಬೇಕಾಗಿ ಅದರ ಆಚರಣೆ ಮಾಡ್ಲಿ. ಏನಾದ್ರು ಬರುವುದಿದ್ರು ಕೂಡ ಬಾಧಕ ಬರುವುದಿದ್ರೆ ನಿವಾರಣೆ ಆಗ್ತದೆ. ಆಯ್ತು, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಇನ್ನು ಪ್ರಮುಖವಾಗಿ ಪ್ರಕಾಶ್ ಗುರುಗಳೇ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈ ಗ್ರಹಣದ ಸಂದರ್ಭದಲ್ಲಿ ದೇವತೆಗಳ ಶಕ್ತಿ ಕುಗ್ಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಹೌದಾ? ಹಾಗಿದ್ದಂಥ ಸಂದರ್ಭದಲ್ಲಿಯೇ ನಾವು ಕೂತ್ಕೊಂಡು ದೇವರು ದೇವತೆಗಳ ನಾಮಸ್ಮರಣೆ ಮಾಡ್ತೀವಲ್ಲ, ಇದು ಎಷ್ಟು ಮಟ್ಟಿಗೆ ನಮಗೆ ಫಲ ಕೊಡುತ್ತೆ ಅನ್ನೋದು? ನೋಡಿ, ದೇವತೆಗಳು ಇರುವುದಲ್ಲಿ ಅಂತ ಹೇಳಿದ್ರೆ ನಮ್ಮ ದೇಹದೊಳಗೆ. ನಾವು ಆಕಾಶವನ್ನು ಬೆರಳು ತೋರಿಸ್ತೇವೆ ದೇವತೆಗಳು ಮೇಲಿದ್ದಾರೆ ಅಂತ ಹೇಳಿ. ಇಲ್ಲಿ 33 ಕೋಟಿ ದೇವತೆಗಳು ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ 33 ಕೋಟಿ ಅಂತ ಹೇಳಿದ್ರೆ, ಕೋಟಿ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ಹೇಳಿ ಲೆಕ್ಕ. ಇದು ಸಂಖ್ಯೆ ಅಲ್ಲ. 33 ಶ್ರೇಷ್ಠರು ಅಂತ ಹೇಳಿ. ಅದರಲ್ಲಿ ದ್ವಾದಶ ಆದಿತ್ಯರು ಬರ್ತಾರೆ, 12. ಏಕಾದಶ ರುದ್ರರು ಬರ್ತಾರೆ, ಅಷ್ಟಾವಸುಗಳು ಬರ್ತಾರೆ. ಇನ್ನು ಇಂದ್ರ, ಪ್ರಜಾಪತಿ, ಒಟ್ಟಿಗೆ 33 ಆಗ್ತದೆ. 33 ಕೋಟಿ ಶ್ರೇಷ್ಠ, 33 ಶ್ರೇಷ್ಠ ನಾಡಿಗಳು ನಮ್ಮ ದೇಹದೊಳಗೆ ಉಂಟು. ಇದನ್ನು ಜಾಗೃತಗೊಳಿಸಬೇಕು. ಇದನ್ನು ಜಾಗೃತಗೊಳಿಸಬೇಕಿದ್ರೆ ನಮ್ಮ ಪೂರ್ವಜರು ಕೆಲವು ನಿಯಮಗಳನ್ನು ಮಾಡಿದ್ರು. ಇನ್ನು ಬೇರೆ ಬೇರೆ ಸಮುದಾಯದಲ್ಲಿ ಬೇರೆ ಬೇರೆ ಇರ್ಬೋದು, ನನಗೆ ಗೊತ್ತಿಲ್ಲ ಅಂತ. ನಮ್ಮ ಸನಾತನದ ಪ್ರಕಾರದಲ್ಲಿ ಅನೇಕ ರೀತಿಯ ವ್ರತ ನಿಯಮಗಳು, ಪೂಜೆಗಳು, ಇದನ್ನೆಲ್ಲ ಹೇಳಿಕೊಂಡು ಹೋಗಿದ್ದಾರೆ. ಸರಿ. ಹಾಗಾಗಿ ದೇವತೆಗಳು ಮೇಲೆ ಶಕ್ತಿ ಕಳ್ಕೊಳ್ತವೆ ಅಂತ ಹೇಳಿ ಅಲ್ಲ, ದೇಹದೊಳಗೆ ಶಕ್ತಿ ಕಳ್ಕೊಳ್ತವೆ ಅಂತ. ನಮ್ಮ ಡಿಫೆನ್ಸ್ ಮೆಂಟಾಲಿಟಿ ಕಡಿಮೆ ಆಗ್ತದೆ. ಈಗ ನೋಡಿ, ನಾವು ಇನ್ನೊಂದು ಉದಾಹರಣೆ ಹೇಳ್ತೇನೆ. ಒಬ್ಬ ಹೇಳ್ತಾನೆ, ನಾನು ಬಹಳ ಪ್ರಾಮಾಣಿಕ, ಎಲ್ಲಿಗೂ ದಾನ ಧರ್ಮ ಮಾಡ್ತೇನೆ, ನನಗೆ ಯಾಕೆ ಇತ್ತು ಕಷ್ಟ ಅಂತ ಹೇಳಿ. ಒಳ್ಳೆಯ ಗುಣವೇ ಅದು. ದಾನ ಧರ್ಮ ಮಾಡುವಂತದ್ದು, ಇನ್ನೊಬ್ಬರ ಬಗ್ಗೆ ಕನಿಕರ ತೋರಿಸುವಂತದ್ದು ಎಲ್ಲವೂ ಉಂಟು. ಆದ್ರೆ ತನಗೆ ತಾನೇ ಇಲ್ಲಿ ರಕ್ಷಣೆ ಮಾಡಿಕೊಂಡಿದ್ದಾನೆ, ಅದು ಬಹಳ ಇಂಪಾರ್ಟೆಂಟ್. ಈಗ ದೊಡ್ಡ ದೊಡ್ಡ ಅರ್ಚಕರನ್ನು ನೋಡಿ ನೀವು ಗಮನಿಸಿ, ಅವರು ಪೂಜೆ ಯಾವುದೇ ಪೂಜೆ ಮಾಡಬೇಕಿದೆ ಸಂಕಲ್ಪ ಮೊದಲು ಪೃಥಿವ್ಯಾ ಮಹಾಮೇರು ಪೃಷ್ಠ ಋಷಿ ಅಂತ ಹೇಳಿಕೊಂಡು ಆ ಭೂಶುದ್ಧಿಯನ್ನು ಮಾಡಿಕೊಳ್ತಾರೆ. ಅಂದ್ರೆ ನಾನು ಸತ್ಕರ್ಮವನ್ನು ಮಾಡುದಿದ್ರು ಕೂಡ ಈ ವಾತಾವರಣದಲ್ಲಿ ಶುದ್ಧಿ ಇರುವುದಿಲ್ಲ, ಅದನ್ನು ಶುದ್ಧ ಮಾಡಿಕೊಂಡು ಪೂಜೆ ಮಾಡ್ತೇನೆ ಅಂತ ಹೇಳುವಂತ ಸಂಕಲ್ಪ. ಹಾಗಾಗಿ ಮೊದಲಾಗಿಯೂ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದು, ಅವಾಗ ನಮಗೆ ಪಡಿ. ಇನ್ನು ಹೊರಗಿನ ಶತ್ರುಗಳು ಅದೊಂದು ವರ್ಗ ಬೇರೆ ಉಂಟು,
ಇಲ್ಲ ಅಂತ ಹೇಳುದಿಲ್ಲ. ಅದಕ್ಕೆ ನಮಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗ್ತದೆ. ಸರಿ.